ಪ್ರಿಯ ಪರಲೋಕದಲ್ಲಿರುವ ನನ್ನ ತಂದೆ ಆದ ದೇವರೇ, ನಿಮಗೆ ಸ್ತೋತ್ರಗಳಪ್ಪ. ತಂದೆ, ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ತಂದೆ, ನಿಮ್ಮ ಮಾತುಗಳನ್ನು, ನಿಮ್ಮ ಅನೇಕ ಜ್ಞಾನದ ವಿಷಯಗಳನ್ನು, ನೀವು ಲೋಕವನ್ನು ಉಂಟು ಮಾಡಿದಂಥ ರೀತಿಗಳು, ಈ ಭೂಮಿಯನ್ನು ನಡೆಸುತ್ತಿರುವಂಥ ಒಂದು ವಿಧಾನಕ್ಕಾಗಿ ತಂದೆ ನಾನು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಂದೆ, ನಿಮ್ಮ ಮಾತುಗಳು ನಿಮ್ಮ ಶಕ್ತಿಯ ಕುರಿತು, ನಿಮ್ಮ ಜ್ಞಾನದ ಕುರಿತು, ನಿಮ್ಮ ಚಿತ್ತದ ಕುರಿತು ಮಾತನಾಡುವುದಕ್ಕೆ ತಂದೆ ಈ ದಿನ ನನ್ನನ್ನು ತಂದೆ ನೀವು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ಹೇಳುವಂಥ ಮಾತುಗಳು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಹೇಳುವುದಕ್ಕೆ ಸಹಾಯ ಮಾಡಿರಿ. ಕೇಳುವಂಥ ನಿಮ್ಮ ಮಕ್ಕಳು ಜಾಗರೂಕತೆಯಿಂದ ಕೇಳಿ ಆ ವಾಕ್ಯವನ್ನು ಗ್ರಹಿಸುವಂಥ ಶಕ್ತಿಯನ್ನು, ಜ್ಞಾನವನ್ನು, ವಿವೇಕವನ್ನು, ತಾಳ್ಮೆಯನ್ನು ಕೊಟ್ಟು ತಂದೆ ನೀವು ತಾನೇ ನಿಮ್ಮ ಮಕ್ಕಳ ಹೃದಯವನ್ನು, ಕಿವಿಯನ್ನು ತೆರೆದು ನಿಮ್ಮ ಮಾತುಗಳನ್ನು ಕೇಳುವ ಹಾಗೆ ಸಹಾಯ ಮಾಡಬೇಕೆಂದು ಈ ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತೇಸು ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡೋಣ ತಂದೆ. ಆಮೇಲೆ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸಿಕೊಳ್ಳುವನಾಗಿದ್ದೇನೆ. ದೇವರ ಶಕ್ತಿಯನ್ನು, ದೇವರ ಜ್ಞಾನವನ್ನು, ದೇವರ ಪ್ರೀತಿಯನ್ನು ಈ ದಿನ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ದೇವರು ಇಷ್ಟು ದೊಡ್ಡ ಪ್ರಪಂಚವನ್ನು, ಇಷ್ಟು ದೊಡ್ಡ ಲೋಕವನ್ನು ಉಂಟು ಮಾಡಿದಂಥ ರೀತಿಯನ್ನು ನಾವು ಈ ದಿನ ಗ್ರಹಿಸೋಣ. ನೋಡಿ ಪ್ರಿಯರೇ, ಯಾರು ಗಮನಿಸ್ತಾರೋ ಇಲ್ವೋ ಈ ಪ್ರಪಂಚವನ್ನು ಕುರಿತು, ಈ ಲೋಕಕ್ಕೆ ಬಂದಂಥ ಪ್ರತಿಯೊಬ್ಬ ಮಾನವನು ಮೊದಲು ಹುಡುಕಬೇಕಾಗಿದ್ದು ಯಾರಂತ ಅಂದರೆ, ಈ ಪ್ರಪಂಚವನ್ನು, ಈ ಪ್ರಪಂಚದಲ್ಲಿ ನನ್ನನ್ನು ಈ ಲೋಕಕ್ಕೆ ಕರೆತಂದವನನ್ನು, ಈ ಲೋಕದಲ್ಲಿ ಆ ತಾಯಿಯ ಗರ್ಭದಲ್ಲಿ ಹೊರಗಡೆ ಬಂದಾಗ ಮೊದಲು ಅವನಿಗೆ ಎದೆ ಹಾಲಿಂದ ಹಿಡಿದು ಉಸಿರಾಡುವುದಕ್ಕೆ, ಎದೆ ಹಾಲಕ್ಕಿಂತಲೂ ಪ್ರಾಮುಖ್ಯ ಏನು ಹೇಳಿ, ಹೊರಗಡೆ ಬಂದಾಗ ಎದೆ ಹಾಲಿಗೆ ಹೋಗೋಷ್ಟಕ್ಕೆ ಅರ್ಧ ದಿವಸ, ಒಂದು ದಿವಸ ಆಗ್ಬೋದು ಪ್ರಿಯರೇ, ಹಾಸ್ಪಿಟಲಲ್ಲಿ ಅಥವಾ ಮನೆಯಾಗಿರ್ಬೋದು. ಆದರೆ ಅದಕ್ಕಿಂತ ಮುಂಚೆ ಏನು ಬೇಕಾಗಿತ್ತು ಹೇಳಿ, ಈ ಉಸಿರು ಆಕ್ಸಿಜನ್ ಬೇಕು ಅಲ್ವಾ. ನಾವು ಆಲೋಚನೆ ಮಾಡುವಾಗ ಪ್ರತಿಯೊಬ್ಬ ಮಾನವನು ಏನು ಆಲೋಚನೆ ಮಾಡಬೇಕಂದ್ರೆ, ನಾನು ತಾಯಿ ಗರ್ಭದಿಂದ ಬಂದಾಗ ನನಗೆ ಮೊದಲು ಕೊಟ್ಟಿದ್ದೇನು ಗಾಳಿ. ಈ ಗಾಳಿ ಕೊಟ್ಟಂಥ ದೇವ್ರು ಯಾರು? ತಾಯಿ ಅಂತಲ್ಲ. ತಾಯಿ ನನ್ನ ಪಕ್ಕದಲ್ಲಿದ್ದಾಳೆ, ತಾಯಿ ಗಾಳಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ತಾಯಿ ಕೇಳಿ ನೋಡಿ ತಾಯಿ ಗಾಳಿ ಕೊಡೋಕ್ಕಾಗತ್ತಂತ ಸಾಧ್ಯನೇ ಇಲ್ಲ. ಎದೆಯಲ್ಲಿ ಹಾಲು ಏನಾದರೂ ತಾಯಿ ತಯಾರು ಮಾಡ್ತಾ ಅಂತಂದರೆ ಇಲ್ಲ ಪ್ರೇರ್. ಗಾಳಿ, ನೀರು, ಆಹಾರವನ್ನು ಸಿದ್ಧ ಮಾಡಿದಂಥ ಆ ಸರ್ವೇಶ್ವರನು, ಸರ್ವಶಕ್ತನು ಯಾರಂತ ಕಂಡು ಹಿಡಬೇಕಾಗಿದ್ದಂಥ ಬಾಧ್ಯತೆ ಪ್ರತಿಯೊಂದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಐತೆ. ಇಷ್ಟು ವರ್ಷನ ಕಳ್ಕೊಬಂದ್ಬಿಟ್ಟು ವಯಸ್ಸಾದ ಮೇಲೆ ಏನಾದರೂ ಕಂಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀವ? ದೇವ್ರ ಬಗ್ಗೆ ಒಬ್ಬರಾದರೂ ಆಲೋಚನೆ ಮಾಡೋರು ಈ ಲೋಕದಲ್ಲಿ ಇದ್ದಾರಾ ಅಂತ ಯೋಚನೆ ಮಾಡುವಾಗ ಬಹಳ ಕಡಿಮೆ ಪ್ರೇರೆ, ತುಂಬ ಕಡಿಮೆ. ದೇವ್ರನ್ನ ಕುರಿತು ಚಿಂತೆ ಮಾಡೋರಂತೂ ಇಲ್ಲ. ನಾವು ನೋಡೋಣ, ಲೋಕಗಳು ದೇವರು ಹೇಗೆ ಉಂಟು ಮಾಡಿದ್ರು ಅಂತ ನೋಡೋಣ. ಇಬ್ರಿಯನು ಬರೆದ ಪತ್ರಿಕೆ ಇಬ್ರಿಯ 11:3 ಓದಿಕೊಳ್ಳೋಣ. ಸತ್ಯವೇದ ಗ್ರಂಥವನ್ನು ಯಾರತ್ತಾದರೂ ನಿಮ್ಮ ಹತ್ರ ಬೈಬಲ್ ಇಲ್ಲ ಅಂತಂದರೆ ಪ್ಲೇಸ್ಟರಲ್ಲಿ ಹೋಗಿ ಬೈಬಲ್ ಸತ್ಯವೇದ ಆಡಿಯೋ ಬೈಬಲ್ ಓದಕ್ಕೆ ಬರ್ದವ್ರಿಗೆ, ವಿಡಿಯೋ ಬೈಬಲ್ ಆದರೆ ಓದಕ್ಕೆ ಬರೋರಿಗೆ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಂಡು, ಇದು ಪ್ರಪಂಚದಲ್ಲಿ ಪ್ರತಿಯೊಬ್ಬನು, ಕ್ರೈಸ್ತರಿಗೆ ಮಾತ್ರ ಸೀಮಿತವಾದಂಥ ಬೈಬಲ್ ಅಲ್ಲ, ಇದು ಪ್ರಪಂಚದಲ್ಲಿರುವಂಥ ಸರ್ವ ಮಾನವರಿಗೋಸ್ಕರ ದೇವರು ಸಿದ್ಧ ಮಾಡೋಂಥ ಏಕೈಕ. ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರು ಮಾನವರು ಗ್ರಹಿಸಬೇಕು. ಒಂದೊಂದು ವಿಷಯವನ್ನು ಕ್ಲುಪ್ತವಾಗಿ ಬರೆಸಿದ್ದಾರೆ ದೇವರು. ಪ್ರಪಂಚದಲ್ಲಿ ಅನೇಕ ಜನರಿಗೆ ಅನುಮಾನ ಇರುತ್ತೆ, ಈ ಲೋಕ ಹಿಂಗೆ ಉಂಟು ಮಾಡಿದ್ರು ಅಂತ. ಆಲೋಚನೆ ಮಾಡುವಂಥ ಜ್ಞಾನ, ತಾಳ್ಮೆ ಇರೋರೇ ಧನ್ಯರು. ಓದಿಕೋಣ 11:3. ಲೋಕಗಳು ಅಂದರೆ ಈ ಲೋಕ, ಪಾತಾಳ ಲೋಕ, ಸೆಂಟ್ರಲ್ ಒಂದು ಪರದೇಸಿ ಇದೆ. ಲೋಕ ಮಾತ್ರ ಅಲ್ಲ, ಲೋಕಗಳು ಅಂದರೆ ಇದೊಂದೇ ಲೋಕ ಅಲ್ಲ. ನರಕ ಸ್ವರ್ಗ ಇಲ್ಲ ಅಂತ ಅಮಾಯಕರು ಮೋಸ ಹೋಗ್ಬಿಟ್ಟಿರ ಪ್ರಿಯರೇ. ಲೋಕಗಳು ಅಂದ್ರೆ ಏನು? ಬಹುವಚನ. ಒಂದಕ್ಕಿಂತ ಹೆಚ್ಚಾಗಿದೆವಾ? ಹೆಚ್ಚಾಗಿದೆ. ಪಾತಾಳ ಇದೆಯಾ? ಪಾತಾಳ ಇದೆ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು, ನಿರ್ಮಾಣವಾದವೆಂದು ನಂಬಿಕೆಯಿಂದಲೇ ನಾವು ತಿಳುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾದಲ್ಲವೆಂದು ಗ್ರಹಿಸುತ್ತೇವೆ.
ಮೊದಲನಾಗಿ ನೋಡ್ಕೊಳ್ಳೋಣ, ಲೋಕಗಳು ಅಂದರೆ ಇದೊಂದೇ ಲೋಕ ಇಲ್ಲ ಪ್ರೇರೆ, ಅರ್ಥ ಮಾಡಿಕೊಳ್ಳಿ. ಒಂದಕ್ಕಿಂತ ಹೆಚ್ಚಾಗಿದ್ರೆ ಏನಂತಾರೆ ಬಹುವಚನ, ಒಂದೇ ಇದ್ರೆ ಏಕವಚನ. ಲೋಕಗಳು ಅಂದರೆ ಇದು ಇದೆ, ಭೂಮಿ ಇನ್ನೂ ಇದೆ, ಪಾತಾಳವೂ ಇದೆ, ಅದೊಂದು ಲೋಕ. ಪರದೇಶಿ ಇದೆ, ಪರಲೋಕ ಇದೆ, ಭೂಮಿ ಇದೆ. ಲೋಕಗಳು ದೇವರ ಮಾತಿನಿಂದ ಉಂಟಾದಂತೆ. ಅಂದರೆ ದೇವರ ಮಾತಿನಲ್ಲಿ ಅಷ್ಟೊಂದು ಪವರ್ ಇದೆಯಾ? ಯೋಚನೆ ಮಾಡಿ ಪ್ರೇರೆ, ದೇವರ ಮಾತಿನಲ್ಲಿ ಆ ಪವರ್ ಇದೆಯಾ? ಏನು ಮನುಷ್ಯರು ಮಾತು ಅನ್ಕೊಂಡಿದ್ದೀರ ನೀವು? ಯಾವತ್ತಾದ್ರೂ ಮನುಷ್ಯರು ಮಾತ್ರ ಮಾತು ಅನ್ಕೊಂಡಿದ್ದೀರ ದೇವ್ರದ್ದು? ಭಯಂಕರ ಪ್ರೇರೆ. ದೇವ್ರ ಮಾತು ನೀವು ಕೇಳಿಸ್ಕೊಂಡಿದ್ರೋ ಇಲ್ವೋ? ದೇವರು ಅವಾಗವಾಗ ಆವಾಜ್ ಆಗ್ತಾ ಇರ್ತಾರೆ, ಅವಾಗವಾಗ ಗರ್ಜಿಸ್ತಾ ಇರ್ತಾರೆ ಪ್ರೇರೆ. ಹೇಗೆ, ಎಲ್ಲಿ ಗರ್ಜಿಸ್ತಾರೆ ಕೇಳಿಸ್ಕೊಂಡಿದ್ದೀರ ಅದನ್ನ? ಕೀರ್ತನೆ ಗ್ರಂಥ 77ನೇ ಅಧ್ಯಾಯ 18ನೇ ವಚನವನ್ನು ತೆಗೆದು ನೋಡೋಣ. ಬಿಗ್ ಬ್ಯಾಂಗ್ ಥಿಯರಿ ಅವರು ಹೇಳಿದ್ರು ಪ್ರೇರೆ, ಬಿಗ್ ಬ್ಯಾಂಗ್ ಥಿಯರಿ ಅವರು ಹೇಳಿದ್ರು ಲೋಕಗಳಿಗೆ ಒಂದು ಶಬ್ದ ಉಂಟಾಯ್ತಂತೆ. ಲೋಕಕ್ಕೆ ಒಂದು ಶಬ್ದ ಉಂಟಾದಾಗ, ಬ್ಲಾಸ್ಟ್ ಆದಾಗ ಈ ಭೂಮಿ ಆಕಾಶಗಳು ಸೃಷ್ಟಿಯಾದವು ಅಂತ ಬಿಗ್ ಬ್ಯಾಂಗ್ ಥಿಯರಿ ಅವರು ಹೇಳಿದಂಥ ಮಾತು, ಜ್ಞಾನಿ ಅನ್ನಿಸ್ಕೊಂಡವರು ಹೇಳಿದಂಥ ಮಾತು. ಈ ಭೂಲೋಕದಲ್ಲಿ ದೊಡ್ಡ ಒಂದು ಬ್ಲಾಸ್ಟ್ ಆಯಿತು, ದೊಡ್ಡ ಒಂದು ಶಬ್ದ ಆಯಿತು, ಅದರ ಮಧ್ಯದಲ್ಲಿ ಈ ಭೂಮಿ ಆಕಾಶಗಳು ಉಂಟಾಯಿತು, ಸೂರ್ಯಚಂದ್ರಗಳು ಉಂಟಾಯಿತು ಅಂತ ಅವ್ರು ಹೇಳಿದ. ದೇವ್ರೇನು ಹೇಳ್ತಾ ಇದ್ದಾರೆ ಹೇಳಿ? ನನ್ನ ಮಾತಿನಿಂದ, ಮಾತುಗೆ ಪವರ್ ಇದೆಯಾ ಅಂತಂದರೆ ಪವರ್ ಇದೆ. ದೇವ್ರ ಮಾತು ಪವರ್ ಇದೆ, ನಿಮ್ಮ ಮಾತಿಗೆ ಪವರ್ ಇರ್ತದೆ. ಮನುಷ್ಯನ ಮಾತಿಗೆ ಎಷ್ಟು ಪವರ್ ಇರುತ್ತೆ ಗೊತ್ತಾ? ಯಾರ ಮನೆಯನ್ನು ಹಾಳು ಮಾಡ್ಬೇಕಂದ್ರೆ ಈ ಮಾತು ಮೂಲಕನೇ. ದೇಶದಿಂದ ದೇಶಕ್ಕೆ ಯುದ್ಧ ಆಗ್ಬೇಕಂದ್ರೆ ಮಾತುಗಳ ಮೂಲಕನೇ, ಜಗಳಗಳ ಮೂಲಕನೇ, ಹೊಟ್ಟೆ ಕಿಚ್ಚುಗಳ ಮೂಲಕನೇ. ಒಬ್ರು ಮನೆ ಹಾಳು ಮಾಡ್ಬೇಕಂದ್ರೆ ಈ ನಾಲ್ಗೆ ಎಂಬುವಂಥ ಕಿಚ್ಚು, ಇಷ್ಟು ಕಿಚ್ಚು ಇಡೀ ಕಾಡನ್ನೆಲ್ಲ ಸುಟ್ಟುವ ಹಾಗೆ ಮನೆಯನ್ನೆಲ್ಲ ಹಾಳು ಮಾಡುತ್ತೆ. ಒಬ್ಬರ ಮೇಲೆ ದ್ವೇಷ, ಒಬ್ಬರ ಮೇಲೆ ಕೊಲೆ ಮಾಡಿಸುವಂಥದ್ದು ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇದು ಬಾಯಿಂದ ಬರುವಂಥ ಚಾಡಿಕೋರದ ಮಾತುಗಳು, ದ್ವೇಷದ, ಕ್ರೋಧದ, ಮತ್ಸರದ ಮಾತುಗಳು ಬರುತ್ತೆ. ಓದಿಕೋಣ ಕೀರ್ತನೆ 77:18. ಬಿರುಗಾಳಿಯಲ್ಲಿ 77:18. ಎಲ್ಲರೂ ವಾಕ್ಯವನ್ನು ತೆಗೆದು ವಾಕ್ಯವನ್ನು ನೋಡುತ್ತಾ ಓದೋಣ. ಅದ್ಭುತವಾದಂಥ ವಚನ. ಇಂತಹ ವಚನಗಳು ಪ್ರಪಂಚದಲ್ಲಿ ಯಾವ ಗ್ರಂಥದಲ್ಲೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಲೋಕದ ಸೃಷ್ಟಿಯನ್ನು ಕುರಿತು, ಲೋಕದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯವನ್ನು ಕುರಿತು ನಾವು ಯೋಚನೆ ಮಾಡೋಣ. 77:18. 16ರಿಂದ ಓದೋಣ. ದೇವರೇ ಜಲರಾಶಿಗಳು ನಿನ್ನನ್ನು ಕಂಡವು, ಕಾಣುತ್ತಲೇ ತಳಮಳಗೊಂಡು ತಳದವರೆಗೂ ಅಲ್ಲೋಕಲ್ಲೋಲವಾದವು. ದೇವರೇ, ಭಕ್ತನೇ ಹೇಳ್ತಾ ಇದ್ದೇನೆ, ದೇವರೇ ಜಲರಾಶಿಗಳು ದೇವರನ್ನು ಕಂಡಿದ ಕೂಡಲೇ ಕಳವಳಗೊಂಡು. ಜಲರಾಶಿಗೆ ಭಯನ? ಸಮುದ್ರಕ್ಕೆ ಭಯನ ದೇವ್ರು ಕಂಡ್ರೆ? ಮನುಷ್ಯರು ಕಂಡ್ರೆ ಅಂತೂ ಭಯ ಇಲ್ಲ ಬೇರೆ. ಮನುಷ್ಯರು ಕಂಡ್ರೆ ಅಂದರೆ ಇನ್ನೂ ಹೋಗಿ ಏನು ಮಾಡುತ್ತೆ, ಫೋರ್ಸಾಗಿ ಎಳ್ಕೊಂಡು ಮುಳುಗಿಸ್ಕೊಳ್ಳುತ್ತೆ ಮನುಷ್ಯರಿಗೆ. ದೇವ್ರು ಕಂಡ್ರೆ ಸಮುದ್ರಕ್ಕೆ ಏನಂತೆ? ದೇವರೇ ಜಲರಾಶಿಗಳು ನಿನ್ನನ್ನು ಕಂಡವು, ಕಾಣುತ್ತಲೇ ನೋಡಿದ ತಕ್ಷಣ ತಳಮಳಗೊಂಡು ತಳದವರೆಗೂ ಅಲ್ಲೋಕಲ್ಲೋಲವಾಯಿತು. ಒಳಗಡೆ ಎಷ್ಟು ಆಳ ಇರುತ್ತೋ ಅಲ್ಲಿವರೆಗೂ ಕುಲುಕ್ತಾ ಇರುತ್ತಂತೆ ಭಯ. ಎಂತಕ್ಕೆ? ಮೇಘಮಂಡಲವು ಮಳೆಗೆರೆಯಿತು, ಅಂತರಿಕ್ಷವು ಗರ್ಜಿಸಿತು, ನಿನ್ನ ಬಾಣಗಳು ಎಲ್ಲ ಕಡೆ ಹಾರಿದವು. ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು. ಬಿರುಗಾಳಿಯಲ್ಲಿ ದೇವರ ಗುಡುಗು ಕೇಳಿದ್ದೀರಾ? ಸಿಡಿಲು ಕೇಳಿದ್ದೀರಾ? ಭಯಂಕರವಾದಂಥ ಶಬ್ದ. ಎಲ್ಲಿ? ಪಕ್ಕದ ಏರಿಯಾದಲ್ಲಿ ಪಟಾಕಿ ಹೊಡೆದ್ರೆ ಈ ಏರಿ ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ. ದೇವರು ಗರ್ಜಿಸ್ತಾ ಇದ್ರೆ ಆ ಪರಲೋಕದಲ್ಲಿ, ಆ ಪರಲೋಕ ಎಷ್ಟು, ಆ ಓಲಿ ಒಂದು ಹೈಟು, ಆಕಾಶ ಎಷ್ಟು ಹೈಟ್ ಇರ್ತದೆ ಗೊತ್ತಾ? ಇದುವರೆಗೂ ಅಂತರಿಕ್ಷಕ್ಕೆ ಬಿಟ್ಟಿರುವಂಥ ಎಲ್ಲ ಫೇಲ್ಯೂರ್ ಬೇರೆ. ಅದ್ರ ಅಂಚು ಸಿಕ್ಕಿಲ್ಲ, ಅದರ ಅಂಚಿಗೆ ತಾಕಕ್ಕಾಗಿಲ್ಲ. ಅಷ್ಟು ಉನ್ನತವಾದಂಥ ಆಕಾಶದಲ್ಲಿ ದೇವರು ಗರ್ಜಿಸಿದ್ರೆ ಏನಾಗುತ್ತೆ ಕನ್ನಡ ಬರ್ತಿದೆ, ಕಂಡವು ನಿನ್ನ ಬಾಣಗಳು ಎಲ್ಲ ಕಡೆಯೂ ಹಾರಿದವು. ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು. ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು. ಮಿಂಚುಗಳು ಭೂಮಂಡಲ ಬೆಳಗಂತೆ. ಎಂಥ ಕರೆಂಟ್ ಗೊತ್ತಾ ಅದು?
ಭೂಮಿಯು ಈ ಇದೈತಲ್ಲ ಮಿಂಚು ಎಷ್ಟು ಬ್ರೈಟ್ ಆಗಿರುತ್ತೆ ಗೊತ್ತಾ? ಬ್ರೈಟ್ ನೋಡಿದ್ರೆ ಶಾಕ್ ಆಗ್ತೀರಾ. ಯಾವ ಫ್ಲಾಶ್ ಲೈಟ್ ಮಕ್ಕದ ಮೇಲೆ ನೋಡಿದ್ರು ಆ ರೀತಿ ಕಾಣಲ್ಲ, ಅಷ್ಟು ಭಯಂಕರವಾಗಿರುತ್ತೆ ಪ್ರೇರೆ. ಸಿಡಿಲು ಹೊಡೆಯೋಕ್ಕಿಂತ ಮುಂಚೆ ದೇವರು ಅವಾಗವಾಗ ಸೂಚನೆಗೋಸ್ಕರ ಏನು ಮಾಡ್ತಾರೆ ಹೇಳಿ? ಬ್ರೈಟ್ ಆಗಿ ಒಂದು ಮಿಂಚ್ಬಿಡ್ತಾರೆ, ಲೋಕವನ್ನು ಬೆಳಗಿಸ್ತದಂತೆ. ಎಂಥ ಫೋಕಸ್, ಎಂಥ ಕರೆಂಟು, ಎಂತೆಂಥ ಕರೆಂಟು ಆ ಬೆಳಕಿನ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅಂಥ ಬೆಳಕು ದೇವರು ಕಳಿಸ್ತಾರೆ ಅಂದರೆ ಮತ್ತೆ ದೇವರಿಂತ ಬೆಳಕಿರ್ಬೋದು. ಅರ್ಥ ಮಾಡಿಕೊಳ್ಳಿ, ದೇವರು ಎಷ್ಟು ಬ್ರೈಟ್ ಆಗಿರ್ಬೋದು. ಪರಿಶುದ್ಧನು ಆತನು, ಪರಿಶುದ್ಧನು. ಓದಿಕೊಳ್ಳೋಣ. ಬೆಳಗಿಸಿದ ಭೂಮಿಯು ಅಲ್ಲಾಡಿ ಕಂಪಿಸಿತು, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದ್ದಿ, ಮಹಾ ಜಲರಾಶಿಗಳನ್ನು ದಾಟಿದ್ದಿ. ಸಮುದ್ರದಲ್ಲಿ ದೇವರಿಗೆ ರೂಟ್ ಮ್ಯಾಪ್ ಇದೆ ಪ್ರೇರೆ, ಮಾರ್ಗ. ಸಮುದ್ರದಲ್ಲಿ ಎಷ್ಟು ದೊಡ್ಡದಿರುತ್ತೆ ಗೊತ್ತಾ ಸಮುದ್ರ. ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು, ಭೂಮಿಯು ಅಲ್ಲಾಡಿ ಕಂಪಿಸಿತು. ದೇವ್ರ ಕಂಡ್ರೆ ಭೂಮಿಗೇನು ಭಯ, ದೇವ್ರ ಕಂಡ್ರೆ ಜಲರಾಶಿಗೆ ಭಯ, ಸಮುದ್ರಕ್ಕೆ ಭಯ, ಆಕಾಶಕ್ಕೆ ಭಯ, ಭೂಮಿಗೆ ಭಯ. ಭೂಮಿ ಕಂಪಿಸುತ್ತಂತೆ, ನಡುಗುತ್ತಂತೆ ದೇವ್ರ ಕಂಡ್ರೆ. ನಮ್ಮ ಭಯ ಇದೆಯಾ ಪ್ರೇರೆ? ದೇವ್ರ ಕಂಡ್ರೆ ಭಯ ಇದೆಯಾ? ಭೂಮಿಯು ಅಲ್ಲಾಡಿ ಕಂಪಿಸಿತು, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದ್ದಿ, ಮಹಾ ಜಲರಾಶಿಗಳನ್ನು ದಾಟಿದ್ದಿ. ನಿನ್ನ ಹೆಜ್ಜೆಯು ದೇವ್ರನ್ನ ಆದ್ರೂ ಕಂಡುಹಿಡಿಯಕ್ಕಾಗಲ್ಲಂತೆ. ಎಂಥ ಸಸ್ಪೆನ್ಸ್ ಹೇಳಿದ್ರು ದೇವ್ರು ಎಲ್ಲೂ ಬರ್ತಾವ್ರು ಎಲ್ಲಿ ಹೋಗ್ತಾರೋ ಅಂತ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ದೇವ್ರಿಗೆ ಕಣ್ಣಿಂದ ನೋಡ್ತೀನಿ ಅಂತೀರ ಬೇರೆ ಜನರು. ಏನಂದ್ರೆ ಇಲ್ಲಿ ದೇವ್ರು ನೋಡಿದ್ದೀನಿ ಬಿಡ್ರಿ, ನಮ್ಮ ಮನೇಲಿ ಐತಿಲ್ಲ ಅದೇ ದೇವ್ರು ಅನ್ಕೊಂಡಿದ್ರು. ದೇವ್ರನ್ನ ನೋಡೋಕ್ಕಾಗತ್ತಾ? ಆತನ ಮಿಂಚನ್ನ ನೋಡೋಕ್ಕಾಗತ್ತಾ? ಒಂದೇ ಒಂದು ಮಿಂಚು ಸಿಡಿಲನ್ನ ಕೇಳಿಸ್ಕೊಳಕ್ಕಾಗತ್ತಾ? ಮಿಂಚನ್ನ ನೋಡೋಕ್ಕಾಗತ್ತಾ? ಸಿಡಿಲನ್ನ ಕೇಳಿಸ್ಕೊಳಕ್ಕಾಗತ್ತಾ? ಆತನ ಮಾರ್ಗವನ್ನು ಕಂಡುಹಿಡಿಯೋಕ್ಕಾಗತ್ತಾ ಅಂತಂದ್ರೆ ಅಸಾಧ್ಯ. ಮಾನವ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಅಷ್ಟು ಭಯಂಕರನು ಆತನು. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೋರೋ ಎನ್ನುತ್ತದೆ. ಭೂಮಿಯ ಕಟ್ಟಕಡೆಯಿಂದ ಮಳೆಗಳನ್ನು ಬರಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ. ನೋಡಿಕೊಳ್ಳೋಣ ಪ್ರೇರೆ ಅದನ್ನು. ಯೆರೆಮೀಯ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ಯೆರೆಮೀಯ 10:12. ಆತನು ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ತನ್ನ ಜ್ಞಾನದಿಂದ ಆಕಾಶ ಮಂಡಲ. ದೇವರು ತನ್ನ ಜ್ಞಾನದಿಂದ ಆಕಾಶ ಮಂಡಲ ಎಷ್ಟು ದೊಡ್ಡದು ನೋಡಿ. ಆಕಾಶ ಎಷ್ಟು ದೊಡ್ಡದು. ಆತನ ಜ್ಞಾನ ವಿಪರೀತ. ಆತನ ಜ್ಞಾನ. ನಾವು ಕಟ್ಕೋತಾ ಇದ್ದೀವಿ ಒಂದು ಚಿಕ್ಕ ಮನೆ, ನಾವೊಂದು ಕಟ್ತಾ ಇದ್ದೀವಿ ದೊಡ್ಡ ಒಂದು ಗೋಡನ್. ನಾವು ಚಿಕ್ಕದು ಪುಟ್ಟ ಕಟ್ಕೋತಾ ಇದ್ದೀವಿ. ದೇವ್ರೇನ್ ಮಾಡಿದಾರಂತೆ? ಸರ್ವ ಕೋಟ್ಯಾಂತರ ಮಾನವರು ಇರ್ಬೇಕಂದ್ರೆ ಏನ್ ಮಾಡಿದ್ದಾರೆ? ಆತನು ಓದಿಕೊಳ್ಳೋಣ ಮತ್ತೊಂದು ಸರಿ. ಆತನು ತನ್ನ ಶಕ್ತಿಯಿಂದ ಇನ್ನೊಬ್ಬರ ಸಹಾಯ ಇಲ್ಲ, ತನ್ನ ಶಕ್ತಿಯಿಂದ ಭೂಮಿಯನ್ನು ನಿರ್ಮಿಸಿ, ತನ್ನ ಜ್ಞಾನದಿಂದ ಲೋಕವನ್ನು ಸ್ಥಾಪಿಸಿ, ತನ್ನ ವಿವೇಕದಿಂದ ಆಕಾಶ ಮಂಡಲವನ್ನು ಹರಡಿದ್ದಾನೆ. ಇದ್ರ ಬಗ್ಗೆ ಯಾರಾದ್ರೂ ವಿಚಾರ ಮಾಡಿದ್ದೀರಾ? ಮುಂದೆ ಕೇಳ್ತಾ ಇದ್ದಾರೆ ನಾವೆಂತ ಅಮಾಯಕರು ಅಂತ. ಆತನ ಗರ್ಜನೆಗೆ ಆಕಾಶದಲ್ಲಿ ನೀರು ಮೊರ್ರೋ ಎನ್ನುತ್ತದೆ. ಶಬ್ದ ಕೇಳಿಸ್ಕೊಳಕ್ಕಾಗಲ್ಲ ಪ್ರಿಯರೇ. ಆ ಶಬ್ದ ಕೇಳಿಸ್ಕೊಳ್ಳಕ್ಕೆ ದಮ್ ಬೇಕು, ದಮ್. ಶಬ್ದ ಕೇಳಿಸ್ಕೊಳ್ಬೇಕಾದ್ರೆ ಏನ್ ಬೇಕು? ಪವರ್ ಬೇಕು, ಪವರ್. ಅಕ್ಕಪಕ್ಕ ಪಟಾಕಿ ಹೊಡೆದಾಗ, ಪ್ಯಾರಾಶೂಟ್ ಹಾರಿಸಿದಾಗ, ಮುಂತಾದಂಥ ರಾಕೆಟ್ಗಳು ಹಾರಿಸಿದಾಗ ನೋಡಿ ಸಂತೋಷ ಪಡುವಷ್ಟು ಸಂತೋಷದ ಶಬ್ದ ಅಲ್ಲ ಅದು. ನಾನಿದ್ದೇನೆ, ನನ್ನ ಕಡೆ ತಿರುಗ್ಲಿಲ್ಲ ಅಂದ್ರೆ ಪ್ರಪಂಚವನ್ನು ನಿನ್ನ ಮೇಲೆ ದಬಾಕ್ತೀನಂತ ದೇವರು ಗರ್ಜನೆಯಿಂದ ಹೇಳ್ತಾ ಇದ್ದಾನೆ. ಓದಿಕೊಂಡು. ಆತನು ಭೂಮಿಯ ಕಟ್ಟಕಡೆಯಿಂದ ಮೋಡಗಳನ್ನು ಏರ ಮಾಡುತ್ತಾನೆ, ಮಳೆಗೋಸ್ಕರ ಮಿಂಚನ್ನು ಹೊಳೆಯ ಮಾಡುತ್ತಾನೆ. ತನ್ನ ಭಂಡಾರದಿಂದ ಗಾಳಿಯನ್ನು ಬೀಸು. ತನ್ನ ಭಂಡಾರ ತನ್ನ ಹತ್ರ ಒಂದು ಐಟಮ್ಗಳೈತೆ, ಆಯುಧಗಳು. ಗಾಳಿಯನ್ನು ಬೀಸ ಮಾಡುತ್ತಾನೆ. ಮುಂದೆ ಓದಿಕೊಂಡು. ಎಲ್ಲರೂ ತಿಳುವಳಿಕೆ ಇಲ್ಲದೆ. ಈಗ ಹೇಳ್ತಾ ಇದೆ ನೋಡಿ ಎಷ್ಟು ಬುದ್ಧಿವಂತರು ಮನುಷ್ಯರು ಅಂತ. ಎಲ್ಲರೂ ತಿಳುವಳಿಕೆ ಇಲ್ಲದ
ಪಶುಪ್ರಾಯರಾಗಿದ್ದಾರೆ. ಪಶುಪ್ರಾಯರು ಅಂದರೆ ಪ್ರಾಣಿಗಿಂತಲೂ ಹತ್ತಲು ಪ್ರಿಯರೇ. ಪಶುಪ್ರಾಯರು, ದೇವ್ರ ಬಗ್ಗೆ ಗೊತ್ತಿಲ್ಲ, ಭಯ ಗೊತ್ತಿಲ್ಲ, ಭಕ್ತಿ ಗೊತ್ತಿಲ್ಲ, ಈ ಲೋಕ ಯಾರು ನಡೆಸ್ತವ್ರೋ ಗೊತ್ತಿಲ್ಲ, ನಾನು ಯಾಕೆ ಹುಟ್ಟಿದ್ದೀನೋ ಗೊತ್ತಿಲ್ಲ, ನಾನು ಯಾಕೆ ಬದುಕ್ತಾ ಇದ್ದೀನೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಪ್ರಿಯರೇ. ಪಶುಪ್ರಾಯ, ಸಾಯುವವರೆಗೂ ಮರಳುತನದಲ್ಲಿ ಮುಳುಗಿರುವಂಥ ಮನುಷ್ಯನು ಪಶುಪ್ರಾಯನಾಗಿದ್ದಾನೆ. ಹೇಗೆ ತಿನ್ನಬೇಕು, ಏನು ಕುಡಿಬೇಕು, ಹೇಗೆ ಮಜಾ ಮಾಡಬೇಕು, ಯಾವ ಜೊತೆ ತಿರುಗಾಡಬೇಕು, ಯಾವ ಸಿನಿಮಾ ನೋಡಬೇಕು, ಏನು ಇವತ್ತು ನಾನು ಎಂಜಾಯ್ ಮಾಡಬೇಕು ಅಂತ ಈ ಚಿಂತೆಯಲ್ಲಿದ್ದಾನೆ ಹೊರತು ಬದುಕಿರುವ ತನಕ ಮರಳುತನವ, ಬದುಕಿರುವ ತನಕ ಮರಳುತನವು ಮನುಷ್ಯನನ್ನು ಹಿಡಿದಿರುವುದು. ಏಷಾಯ 48:12 ನೋಡಿಕೋಣ. ಏಷಾಯ 48:12. ಯಾಕೋಬೇ, ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು. ನಾನು ಮಾತ್ರ ಪರಮಾತ್ಮನು, ನಾನೇ ಪರಮಾತ್ಮನು. ನಾನೂ ಪರಮಾತ್ಮನು ಅಲ್ಲ, ನಾನು ಪರಮಾತ್ಮನಲ್ಲ. ನಾನೇ ಅಂದರೆ ಒನ್ ಆ್ಯಂಡ್ ಓನ್ಲಿ ಒನ್. ಆತನು ಬಿಟ್ರೆ ಯಾರೂ ಇಲ್ಲ. ನಾನೇ ಆದಿಯು ಅಂತ್ಯವು ನಾನೇ. ನನ್ನ ಕೈ ಭೂಮಿ ಅಸ್ಥಿವಾರವನ್ನು ಹಾಕಿತು, ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಪಾಯವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ಬಂದು ನಿಲ್ಲುವವು. ದೇವರು ಕರೆದ್ರೆ ಆಕಾಶ ಬರುತ್ತೆ, ಭೂಮಿ ಬರುತ್ತೆ. ನಾನು ಬರ್ತಾ ಇದ್ದೇವೆ, ನೀವು ಬರ್ತಾ ಇದ್ದೀರ. ದೇವ್ರು ಕರೆದ್ರೆ ಇವು ಬರ್ತಾ ಇದೆ. ಯಾರು? ಆಳುಗಳು. ಯಾರಿರು? ಭೂಮಿ ಆಕಾಶ ಏನು ಗೊತ್ತಾ ಪ್ರೇರೆ? ದೇವದೂತರು. ದೇವದೂತರು ಬಂದು, ದೇವರೇ ನೀನು ಏನು ಹೇಳ್ತಾ ಇದೀಯ ಅಪ್ನೆ? ಜಲಪ್ರಳಯ ಮಾಡಬೇಕಾ, ಭೂಕಂಪ ಮಾಡಬೇಕಾ, ಸಿಡಿಲು ಬಡಿಬೇಕಾ, ಯಾರನ್ನ ಕೊಂದಾಕ್ಬೇಕು, ನಾವು ರೆಡಿ ಇದ್ದೀವಿ, ನೀನು ಒಂದು ಮಾತು ಹೇಳುದೇವ್ರೆ ಅಂತ ಸಿದ್ಧವಾಗಿ ನಿಂತವೆ. ಭೂಮಿ ಆಕಾಶ ಕರೆದ ಕೂಡಲೇ, ನೋ ಟೈಮಿಂಗ್ಸ್. ದೇವ್ರೆ ಬರ್ತೀನಿ, ಬಿಸಿ ಇದೀವಿ, ನೋ ಹೇಳ್ತಾ ಇಲ್ಲ, ಕರೆದ. ಇನ್ನೊಂದ್ಸರಿ ಓದೋಣ. ನನ್ನ ಕೈ ಭೂಮಿಗೆ ಅಸ್ಥಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ನಿಲ್ಲುವವು. ಸಿದ್ಧವಾಗಿ ನಿಲ್ಲುವವು. ಹೋಟ್ಲಲ್ಲಿ ಸಪ್ಲೈಯರ್ ನೋಡಿದ್ದೀರಾ? ಸಪ್ಲೈಯರ್ ಒಂದು ಪಕ್ಷ ಬೇರೆ ಗಿರಾಕಿ ಹತ್ರ ಹೋಗ್ಬರ್ಬೋದು. ದೇವರು ಕರೆದ ಕೂಡಲೇ ಬಂದು ಕೈ ಕೊಟ್ಕೊಂಡು, ಏನಾಗಬೇಕು ಯಜಮಾನ್ರಿ, ಏನು ಹೇಳ್ತಾ ಇದ್ದೀರಾ ಯಜಮಾನ್ರಿ, ಏನು ಮಾಡ್ಬೇಕು ಹೇಳಿ? ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ. ನಾನು ಹೇಳಿದೆ ದೇವ್ರೆ, ಇವರು ಮೊಂಡ್ರು, ಮೂಡ್ರು, ದ್ರೋಹಿಗಳು, ಇವ್ರ ಮಾತುಗೋಸ್ಕರ ನೀವು ಭೂಮಿ ಆಕಾಶ ಉಂಟು ಮಾಡಬೇಡಿ ಅಂತ ನಾನು ಹೇಳಿದೆ ದೇವ್ರೆ. ಆದರೂ ಮಾಡಿಬಿಟ್ಟಿರ್ತೇವ್ರೆ. ನೀನು ಒಂದು ಮಾತು ಹೇಳು ದೇವ್ರೆ, ಒಂದೇ ಒಂದು ಮಾತು. ಸಮುದ್ರ ಕಳಿಸ್ಲಾ, ಜಲಪ್ರಳಯ ಕಳಿಸ್ಲಾ, ಬಿರುಗಾಳಿ ಕಳಿಸ್ಲಾ, ಆಕಾಶ ಮೇಲೆ ದಬಾಕ್ಲಾ? ನೀನು ಒಂದು ಮಾತು ಹೇಳು, ಭೂಮಿ ಬಾಯಿ ತೆರೆದವ್ರನ್ನ ನುಂಗ್ಕೊಳ್ಳ. ನೀನು ಒಂದೇ ಒಂದು ನನ್ನ ಕಡೆ ನೋಡು ಸಾಕು. ನೋಡಿದ ಕೂಡಲೇ ತಳಮಳಗೊಂಡವು. ವಾಕಿಂಗ್ ಹೇಳಿದ್ದೀರಾ? ದೇವರನ್ನ ನೋಡಿದ ಕೂಡಲೇ ತಳಮಳಗೊಂಡ. ವೈಬ್ರೇಷನ್. ಭೂಮಿಗೆ ಆಕಾಶಕ್ಕೆ ವೈಬ್ರೇಷನ್. ಭಯ. ದೇವ್ರು ನೋಡಿದ್ರೆ ಭಯ. ದೇವರು ನೋಡಿದ್ರೆ ಭಯಗ. ಮನುಷ್ಯ ಇಷ್ಟು ಮಾತ್ರದವನ್ರಿ. ಈ ದಿನ ಮನುಷ್ಯನು ಯಾವ ರೀತಿ ಮೆರೀತಾ ಇದ್ದಾನೆ, ಯಾವ ರೀತಿ ಉರಿತಾ ಇದ್ದಾನೆ, ಯಾವ ರೀತಿ ವ್ಯಭಿಚಾರ, ಕಳ್ಳತನ, ಮೋಸ, ದ್ರೋಹ, ಹಾದ್ರತನ ಮಾಡ್ತಾ ಇದ್ದಾನೆ ಅಂದರೆ ದೇವರು ಇದ್ದಾನ ಇಲ್ವಾ ಅನ್ನೋಂಥ ಆಲೋಚನೆ ಪ್ರತಿ ಮನುಷ್ಯನ ಹೃದಯದಲ್ಲಿ ಏನು ತುಂಬಿದೆ ಅಲ್ಲಿ? ಪಾಪವು ತುಂಬಿಕೊಂಡಿದೆ. ಪಾಪ ಭಯ ಪಡೋದಕ್ಕೆ ಬಿಡಲ್ಲ. ಸಾಯೋವರೆಗೂ ಅವನ ಜೀವಿತದಲ್ಲಿ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು, ದೇವ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು, ದೇವರ ಬಳಿ ಬರಬೇಕನ್ನೋಂಥ ಆಲೋಚನೆ ಇಲ್ಲ. ಹುಡುಕುವವನಿಲ್ಲ, ಒಬ್ಬನಾದರೂ ಇಲ್ವಂತೆ. ಯೆರೆಮೀಯ 5:20 ಅಧ್ಯಾಯದಿಂದ ಓದ್ಕೋಣ. ಐದು 20. ಯಾಕೋಬ 21 ಓದೋಣ. ಕಣ್ಣಿದ್ದರೂ
ಕಣ್ಣಿದ್ದರೂ ಕಾಣದ ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಅಂದ್ರೆ ದೇವರ ಮಾತನ್ನು ಕೇಳಿರಿ. ಹೇಳಿ ಅಪ್ಪ. ನೀವು ನನಗೆ ಅಂಜುವುದಿಲ್ಲವೋ, ನನ್ನೆದುರಿಗೆ ನಡುಗುವುದಿಲ್ಲವೋ, ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದನಷ್ಟೇ. ತೆರೆಗಳು ಅಲ್ಲೋ ಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಈ ಜನರ ಹೃದಯವೋ ನನ್ನ ಆದಿನ ತಪ್ಪಿ ತಿರುಗಿ ಬಿದ್ದಿದೆ. ನನ್ನ ಮಾತನ್ನು ತಿರುಗಿ ಬಿದ್ದಿದ್ದಾರೆ ಅಂತ, ದೇವರ ಮಾತನ್ನು ಕೇಳದೆ ತಿರುಗಿ ಬಿದ್ದಿದ್ದಾರಂತೆ. ಅಂದ್ರೆ ಸಮುದ್ರಕ್ಕೆ ನಾನು ಕಟ್ಟೆ ಕಟ್ಟಿದ್ದೀನಿಪ್ಪ. ಸಮುದ್ರ ನೀವೆಲ್ಲಾದ್ರೂ ಹೋಗಿ ನೋಡಿ, ಒಂದು ಹೊಳೆ ಹೋಗಿ ನೋಡಿ, ಒಂದು ಕೆರೆ ಹೋಗಿ ನೋಡಿ, ಅದಕ್ಕೆ ಸೈಡಲ್ಲಿ ಏನಿರುತ್ತೆ ಹೇಳಿ, ಒಂದು ಬೌಂಡ್ರಿ ಇರುತ್ತೆ. ಆ ಮಳ್ಳು ಆ ನೀರಿಗಿಂತ ಒಂದಿಷ್ಟಾದ್ರೂ ಹೈಟ್ ಆಗಿರುತ್ತೆ. ಮರಗಳು ಇರುತ್ತೆ ಕೆಲವು ಕಡೆ. ಅಂದ್ರೆ ಅದು ಕಂಟ್ರೋಲ್ ತಪ್ಪಿ ಹೊರಗಡೆ ಬರಬಾರ್ದು. ದೇವರ ಅಪ್ಪಣೆ, ದೇವರ ಕಟ್ಟಳೆ ಅದು. ಇನ್ನೊಂದ್ಸರಿ ಓದೋಣ, ಒಂದು 22ರಿಂದ ಓದೋಣ. ನೀವು ನನಗೆ ಅಂಜುವುದಿಲ್ಲವೋ, ನನ್ನ ಎದುರಿಗೆ ನಡುಗುವುದಿಲ್ಲವೋ, ಸಮುದ್ರವು ದಾಟದ ಹಾಗೆ ಅದಕ್ಕೆ ಮರಳನ್ನು ನಿತ್ಯ ನಿಬಂಧನೆಯಿಂದ ಮೇರೆಯನ್ನಾಗಿ ನೇಮಿಸಿದ್ದೇನಷ್ಟೇ. ತೆರೆಗಳು ಅಲ್ಲೋ ಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಕಾಂಪೌಂಡ್ ಇರುತ್ತೆ ಪ್ರೇರೆ. ಮ್ಯಾಗಡೆ ಮೋಡ ಮನೆ ಇದ್ರೆ ಅದಕ್ಕೊಂದು ಕಾಂಪೌಂಡ್ ಇರುತ್ತೆ. ಚಿಕ್ಕ ಮಕ್ಕಳು ಹಾರಿ ಹೊರಗಡೆ ಬಿದ್ದರೆ ಡೇಂಜರ್ ಆಗುತ್ತೆ, ತೊಂದರೆ ಆಗುತ್ತೆ ಅಂತ ಕಟ್ಟಿರ್ತಾರೆ. ದೇವರು ಒಂದು ಕಟ್ಟೆಯನ್ನು ಹಾಕಿದ್ದಾನೆ, ಒಂದು ಕಟ್ಟಡ ಒಂದು ಸೈಡಲ್ಲಿ ಮಣ್ಣನ್ನು ಹಾಕಿದ್ದಾರೆ, ಮಣ್ಣಲ್ಲಿ ಮರಗಳು ನೆಟ್ಟಿದ್ದಾರೆ. ನೀರು ಅದು ಮೀರಿ ಹೊರಗಡೆ ಬರಬಾರ್ದು. ಯಾಕಂದ್ರೆ ಹೊರಗಡೆ ನನ್ನ ಜನ ಇದ್ದಾರೆ, ನನ್ನ ಮಕ್ಕಳಿಗೆ ಹಾಕೋ ಹೋಗ್ಬಿಡ್ತಾನೇನೋ ಇವನು ಅಂತ ಹೇಳಿ ದೇವರು ಅದಕ್ಕೆ ಒಂದು ಕಟ್ಟಡೆಯನ್ನು ಏರ್ಪಾಡು ಮಾಡಿದ್ದಾರೆ. ಓದಿಕೋಣ. ಮೇರೆಯನ್ನಾಗಿ ನೇಮಿಸಿದನಷ್ಟೇ. ತೆರೆಗಳು ಅಲ್ಲೋಲ ಕಲ್ಲೋಲವಾದರೂ ಮೀರಲಾರವು, ಬೋರ್ಗರೆದರೂ ಹಾಯಲಾರವು. ಈ ಜನರ ಹೃದಯವೋ ನನ್ನ ಆಧೀನ ತಪ್ಪಿ ತಿರುಗಿ ಬಿದ್ದಿದೆ. ಇವರು ನನ್ನ ಆಧೀನವನ್ನು ಮೀರಿ ಬಿಟ್ಟು ಹೋಗಿದ್ದಾರೆ. ಮುಂಗಾರು ಹಿಂಗಾರು ಅಂತೂ ಸಕಲ ಮಳೆಯನ್ನು ದಯಪಾಲಿಸಿ ಸುಗ್ಗಿಯು ಕ್ಲುಪ್ತ ವಾರಗಳನ್ನು ನಮಗಾಗಿ ಪ್ರತ್ಯಕ್ಷಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣವೆಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ. ಮನಸ್ಸಲ್ಲಿ ಈ ಲೋಕ ಯಾರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ, ಈ ಸಮುದ್ರ ಯಾಕೆ ಅಲ್ಲೇ ಇದೆ, ಯಾಕೆ ಬರ್ತಾ ಇಲ್ಲ ಹೊರಗಡೆ? ಸೂರ್ಯ ಅಲ್ಲೇ ಇದ್ದಾನೆ, ಯಾಕಿದು ಹತ್ರಕ್ಕೆ ಬರ್ತಾ ಇಲ್ಲ, ನಮ್ಗೆ ಸುಡ್ತಾ ಇಲ್ಲ? ಚಂದ್ರ ಇದ್ದಾನೆ, ಯಾಕೆ ಇದು ಹತ್ರ ಬಂದು ನಮ್ಗೆ ಸುಡ್ತಾ ಇಲ್ವಲ್ಲ? ಯಾಕೆ ಪ್ರಾಣಿ ಪಕ್ಷಿಗಳು ಕಾಡಲ್ಲೇ ಇವೆ, ಯಾಕದು ಹೊರಗಡೆ ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇಲ್ಲ ಅಂತ ಒಬ್ಬನಾದ್ರೂ ಆಲೋಚನೆ ಮಾಡ್ತಾ ಇದ್ದಾನೆ? ಒಬ್ಬನಾದ್ರೂ ಯಾವನಾದ್ರೂ ಆಲೋಚನೆ ಮಾಡ್ತಾ ಇದ್ದಾನೆ ಈ ಪ್ರಕೃತಿಯನ್ನು ಕುರಿತು, ಪಂಚಭೂತದಲ್ಲಿ ಪಂಚಭೂತವನ್ನು ನಡೆಸ್ತಾ ಇರೋಂಥ ಯಜಮಾನವನ್ನು ಕುರಿತು ಒಬ್ಬನಾದ್ರೂ ಆಲೋಚನೆ ಮಾಡ್ತಾ ಇದ್ದಾನೆ? ಯಾಕೆ ಈ ರೀತಿ ಆಯ್ತೈತಿ? ಎಲ್ಲಿ ಇದನ್ನೆಲ್ಲ ಯಾರು ಕಂಟ್ರೋಲರ್, ಯಾರು ಇದಕ್ಕೆ ಯಜಮಾನ ಅಂತ ಒಬ್ಬನಾದ್ರೂ ಆಲೋಚನೆ ಮಾಡ್ತಾನಂತಂದ್ರೆ ದೇವ್ರು ಹೇಳ್ತವ್ರೆ, ಒಬ್ಬನಾದರೂ ಗ್ರಹಿಸುವವನಿಲ್ವಂತೆ. ಇವರು ಮನ ತಿರುಗ್ತಾ ಇಲ್ವಂತೆ. ಇದಕ್ಕೆ ಭಯ ಐತೆ ಸಮುದ್ರಕ್ಕೆ. ಒಂದು ಸಮುದ್ರ ಲಕ್ಷಾಂತರ ಜನನ ಎಳ್ಕೊಂಡೋಗಿ ಮುಳುಗಿಸಿ ಸಾಯಿರಿ ನನ್ನ ಮಕ್ಕಳ ಅಂತ ಸಾಯಿಸುವಂತ ದಮ್ ಆ ಸಮುದ್ರಕ್ಕಿದೆ. ಸೂರ್ಯನಿಗೆ ಕಾವು ಮೂಲಕ ಸತ್ತೋಯ್ತಾರೆ. ಕಾವು, ಅಯ್ಯೋ, ಅದು ಇರೋ ಜಾಗದಲ್ಲೇ ಇರ್ತದೆ ಕಣ್ರಪ್ಪ. ಆದ್ರೂ ಬಿಸಿ ಇರುತ್ತಲ್ಲ, ಬಿಸಿಗೆ ಸತ್ತೋಯ್ತಾರೆ, ಕಂದೋಯ್ತಾರೆ. ಕೊಳ್ಳಿ ಈ ಬೆಂಕಿ ಒಲೆ ಇಕ್ತಾರಲ್ಲ, ಕೊಳ್ಳಿ ಅರ್ಧಕ್ಕೆ ತೆಗೆದ್ರೆ ಹೆಂಗಾಯ್ತಾರೆ, ಹಂಗೆ ಸುಟ್ಟೋಗ್ತಾರೆ. ಚಳಿಗಾದ್ರೂ ತಡ್ಕೊಳ್ತಾರೆ, ಚಳಿಗೂ ತಡ್ಕೊಳ್ಳೋ, ಚಳಿಗೂ ಸತ್ತೋಯ್ತಾರೆ. ಮಳೆಗೂ ಮುಳುಗಿ ಸತ್ತೋಯ್ತಾರೆ. ಇವುಗಳ ಮೂಲಕ ದೇವರು ಕಾರ್ಯ ಮಾಡ್ತಾ ಇದ್ದಾನೆ ಅಂದ್ರೆ ಇದ್ರ ಕಂಡ್ರೆ ಏನಾದ್ರು ಭಯ ಆಯ್ತಾ ನಮ್ಗೆ? ಇದನ್ನ ನಡೆಸೋದ ಯಜಮಾನ ಕಂಡ್ರೆ ಭಯ ಆಯ್ತಾ ಅಂದ್ರೆ ಭಯ ಇಲ್ಲ. ದೇವರೇನು ಹೇಳ್ತಾರೆ, ಇವರಾದರೂ ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿ ಬಿಟ್ಟಿವೆ. 24ರಿಂದ ಕೆಳಗಡೆಯಿಂದ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ. ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿ ಬಿಟ್ಟಿವೆ. ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ನನ್ನ ಜನರಲ್ಲಿ ದುಷ್ಟರು, ದ್ರೋಹಿಗಳು, ವ್ಯಭಿಚಾರಿಗಳು, ಕಳ್ಳರು, ಹಾದ್ರ ಮಾಡುವವರು, ಕುಡಿದು ತಿಂದು ವ್ಯಭಿಚಾರ ಮಾಡಿ ಸಡನ್ ಆಗಿ ಸತ್ತೋಗುವವರೇ ಇದ್ದಾರೆ. ದೇವರು ಹೇಳ್ತಾ ಇದ್ದಾರೆ ದುಷ್ಟರು ಅಂದ್ರೆ ದ್ರೋಹಿಗಳು.
ಕೆಲಸಕ್ಕೆ ಬಾರದವರು, ದೇವರನ್ನು ಕುರಿತು ಆಲೋಚನೆ ಮಾಡದವರು ಲೋಕದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಪ್ರೇರೆ. ಯಾರು ಪ್ರೇರೆ? ದೇವ್ರನ್ನ ಹುಡ್ಕೋರು ಯಾರಾದ್ರೂ ಒಬ್ಬನಾದ್ರೂ ಈ ಪ್ರಕೃತಿಯನ್ನು ಕೂಡಿ, ಈ ಪ್ರಕೃತಿಯನ್ನು ನೋಡಿ ಒಬ್ಬನಾದ್ರೂ ದೇವ್ರ ಕಡೆ ಯಾರಾದ್ರೂ ತಿರುಗ್ತಾ ಇದ್ದಾನೆ? ಒಂದು ಎಲೆಯನ್ನು ನೋಡು, ಒಂದು ಎಲೆ ನೋಡು, ಒಂದು ಕಾಯಿ ನೋಡು, ಒಂದು ಹಣ್ಣು ಕೊಡು, ಒಳ್ಳೇದು ಮಾಡ್ತಾ ಇದ್ದೆ ನಿನಗೆ ಒಳ್ಳೇದು ಮಾಡ್ತಾ ಇದ್ದಯ್ಯ. ಒಂದು ಮರವನ್ನು ನೋಡು, ದೇವರ ಒಂದು ಪ್ರತಿರೂಪ ಕಾಣುತ್ತೆ. ಅದರಲ್ಲಿ ಒಳ್ಳೆ ರುಚಿಯಾದಂಥ ಎಲೆಗಳು, ಅದರಲ್ಲಿ ಹಣ್ಣುಗಳು, ಅದರಲ್ಲಿ ಗಾಳಿ. ಆ ಎಲೆ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ. ನಿಂತರ ಕುಡಿಯಲ್ಲ, ತಿನ್ನಲ್ಲ, ವ್ಯಭಿಚಾರ ಮಾಡಲ್ಲ, ದ್ರೋಹ ಮಾಡಲ್ಲ. ಆ ಎಲೆ ಇರೋ ಜಾಗದಲ್ಲೇ ಇರ್ತದೆ. ಎಷ್ಟು ಅದ್ಭುತವಾಗಿ ಚಿಗುರ್ತಾ ಐತೆ. ದೇವ್ರು ಚಿಗುರಿಸ್ತಾ ಇದ್ದಾನ? ನೀನು ದೋಚ್ಕೊಂಡ್ರೆ ನಿನ್ನ ಮನೆಯನ್ನ ಸಾಕಾಗುತ್ತಾ? ನೀನು ವ್ಯಭಿಚಾರ ಮಾಡಿದ್ರೆ ನಿನ್ನ ಹೊಟ್ಟೆ ತುಂಬೋದು? ನೀನು ಕುಡಿದ್ರೆ ನಿಂಗೆ ಸಮಾಧಾನ ಸಿಗುತ್ತೆ? ಎಲೆನ ನೋಡು, ಒಂದು ಸರಿ ಎಲೆ ನೋಡು. ನಾಯಿ ನೋಡಯ್ಯ, ನಾಯಿ ನೋಡು. ಆಕಾಶದಲ್ಲಿ ಪಕ್ಷಿಯನ್ನು ನೋಡು. ಬಿತ್ತೋದಿಲ್ಲ, ನಿಂತರ ಬ್ಯಾಂಕಲ್ಲಿ ಕೂಡಿಟ್ಕೊಳ್ಳೋದಿಲ್ಲ, ಯಾರ್ದು ದೋಚ್ಕೊಳ್ಳೋದಿಲ್ಲ. ಅವುಗಳು ಕೂಡ ದೇವ್ರು ಸಾಕ್ತಾ ಇದ್ದಾನೆ ಅಂದ್ರೆ ನಾವೆಷ್ಟೋ ಮೂರಲ್ರಲ್ವ. ನಾಯಿಗಿಂತ ಕಡೆನೇ ನಾವು. ನಾಯಿ ತಿಂದ ಮನೆ ಅನ್ನಕ್ಕೆ ಕಾಯ್ಕೊಂಡಿರ್ತದೆ, ಅನ್ನ ಹಾಕಿದ ಮನೆಗೆ ಕಾಯ್ಕೊಂಡಿರುತ್ತೆ. ಯಾವನಾದ್ರೂ ಕಳ್ಳ ಬಂದ್ರೆ ಬಡ್ಕೊಳ್ಳುತ್ತೆ. ಈ ಪ್ರಪಂಚದಲ್ಲಿ ಇರುವಂಥ ಮಾನವರೇ ನುಂಗಿ ನೀರು ಕುಡಿತಾ ಇದ್ದಾರೆ. ಯಾವನಾದ್ರೂ ದೇವ್ರ ಕಡೆ ಎದ್ದು ಮಾತಾಡೋನಿದ್ದಾನ? ಹೋಗ್ಲಿ, ಕ್ರೈಸ್ತರಾದ್ರೂ ಮಾತಾಡೋರಿದ್ದಾರ? ಕ್ರೈಸ್ತರ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತೀವಿ. ಬೇರೆ ಯಾರಾದ್ರೂ ಕ್ರೈಸ್ತ ವಿರೋಧಿ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡಿದ್ರೆ ಇವ್ರು ಬಾಲ ಅಲ್ಬಿಚ್ಚಲ್ಲ. ಕ್ರೈಸ್ತರು ಕಿತ್ತಾಡ್ಕೊಂಡು ಸಾಯ್ತಾರೆ. ಕ್ರೈಸ್ತರು ಹೊಡೆದಾಡಲ್ಲ ಅಲ್ವಾ? ಕ್ರೈಸ್ತರು ಕೈ ಮಾಡಿ ಸಾಯಲ್ಲ ಅಲ್ವಾ? ಬೇರೆಯವರು ಸಾಯಿಸ್ತಾರೆ, ಬೇರೆಯವ್ರು ಕೊಂದಾಕ್ತಾರೆ ಅಂದ್ಬಿಟ್ಟು ಅವ್ರ ಹತ್ರ ಬಾಲ ಬಿಚ್ಚಲ್ಲ. ಕ್ರೈಸ್ತರು ಇಲ್ಲಿ ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ. ಅವನ ಬಗ್ಗೆ ಇವನ್ ಮಾತಾಡೋದು, ಇವನ್ ಬಗ್ಗೆ ಅವ್ನು ಮಾತಾಡೋದು. ಸೇವಕರ ಬಗ್ಗೆ ಹೇಳಿದ್ರೆ ತಡ್ಕೊಳ್ಳಲ್ಲ ಕೆಲವರು. ದೇವ್ರ ಬಗ್ಗೆ ಏನಾದರೂ ಹೇಳಲಿ, ದೇವ್ರ ಬಗ್ಗೆ ಯಾರು ಏನಾದರೂ ಅನ್ಲಿ, ಯೇಸು ಕ್ರಿಸ್ತನ ದೇವರಲ್ಲ ಅಂತ ಹೇಳಿ, ಯೇಸು ಕ್ರಿಸ್ತನ ಮದುವೆ ಆಗೈತೆ ಅಂತ ಹೇಳಿ, ಯೇಸು ಕ್ರಿಸ್ತನು ನಮ್ಮ ದೇಶದವನಲ್ಲ ಅಂತ ಹೇಳಿ ಯಾವನು ಮಾತಾಡಲ್ಲ. ಅವ್ರಿಗೆ ವಿರುದ್ಧವಾಗಿ ಯಾರು ನಿಂತ್ಕೊಳ್ಳಲ್ಲ. ಸೇವಕರ ಬಗ್ಗೆ ಇವ್ರಿಗೆ ಸೇವಕರು ಹುಟ್ಟಿಸಿದ್ದಾರೆ. ಯಾರು ಈ ಪ್ರಪಂಚಕ್ಕೆ ತಂದಿದ್ದ ಸೇವಕರನ್ನ? ದೇವರಲ್ವಾ? ಕಳ್ಳ ಬೋಧನೆ ಮಾಡ್ತಾ ಇದ್ರೆ ಅಂತ ಹೇಳ್ತಾರೆ. ಎಚ್ಚೆತ್ಕೋಬೇಕು. ಸಭೆಯಲ್ಲಿರೋ ವಿಶ್ವಾಸಿಗಳು ಇವಾಗ ಸೇವಕರುಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಯೂಟ್ಯೂಬ್ ನೋಡಬೇಡಿ ಅಂತ ಕಂಡೀಷನ್ ಆಗ್ತಾ ಇದ್ದಾರೆ ಸಭೆಯಲ್ಲಿರೋರಿಗೆ, ಮತ್ತು ಫೇಸ್ಬುಕ್ ನೋಡಬೇಡಿ ಅಂತ ಆಗ್ತಾ ಇದ್ದಾರೆ. ಈ ಬೋಧನೆ ಕೇಳ್ಬಿಡ್ದು ಅಂತ. ಮತ್ತೆ ಸತ್ಯ ಹೆಂಗೆ ಗೊತ್ತಾಗುತ್ತಪ್ಪ? ಎಲ್ಲರೂ ಒಳ್ಳೆ ಸೇವಕರ ಹೋಗ್ಲಿ, ತೋಳಗಳು ಇರ್ತಾವಲ್ವ. ಸಭೆಯಲ್ಲಿರುವಂಥ ವಿಶ್ವಾಸಿಗಳನ್ನ ಕಾಪಾಡ್ಕೊಳ್ಳೋದು ಹೆಂಗೆ? ಯಾವುದೋ ಒಂದು ವಿಡಿಯೋ ನೋಡುವಾಗ ಅದರೊಂದು ಸತ್ಯ ವಚನ ತಿಳಿದಾಗ ಇದೇನೋ ಸತ್ಯವಾಗೈತಪ್ಪ, ನಮ್ಮ ಸಭೆಯಲ್ಲಿ ಇಂಥ ವಚನಗಳು ನಾನು ಕೇಳಿಲ್ಲ, ಹೊರಗಡೆ ಕೇಳ್ತಾ ಇದ್ದೀನಿ. ಕೇಳೋದ್ರಲ್ಲಿ ಏನಿದೆ? ಏನೈತೆ? ಹಾಲು ಬೋಧನೆ, ಗಟ್ಟಿಯಾದ ಆಹಾರದ ಬಗ್ಗೆ ತಿಳ್ಕೊಳ್ಳೋದು ಬೇಡವಾ? ಅವನು ಏನಾಗ್ತಾನೆ ಆಹಾರ ತಿಂದು ರೋಗ ಬಂದು ಸಾಯ್ಬೇಕಾ? ಇಲ್ಲ ಆಚೆ ಕಡೆ ಹೆಂಗೈತೆ ಆಹಾರ ಅಂತ ನೋಡಲ್ವಾ? ಅವನು ಗಟ್ಟಿಯಾಗಿದ್ದನು ಇಲ್ಲ ಮೃದುವಾಗಿದ್ದನು ಅವ್ನು ತಿಳ್ಕೊಬೇಕಂದ್ರೆ ಹೊರಗಡೆ 4 ವಾಕ್ಯ ತಿಳ್ಕೊಬೇಕು. ಯಾವ ವಾಕ್ಯ ಸರಿ, ಯಾವ ವಾಕ್ಯ ಸುಳ್ಳು, ಇದು ವಚನದ ಪ್ರಕಾರ ಆಯ್ತಾ, ಇದು ವಚನದ ಪ್ರಕಾರ ಇಲ್ಲ. ಕಲ್ಪನೆ ಕತೆ ಹೇಳಿ ನಾನು ನರ್ಕ ಕರ್ಕೊ ಹೋಯ್ತಾ ಇದ್ದಾನೆ, ಇಲ್ಲ ಒಳ್ಳೆ ಬೋಧನೆ ಹೇಳಿ ಸ್ವರದ ಕಡೆ ನಡೆಸ್ತಾ ಅಂತ ಹೆಂಗೆ ತಿಳ್ಕೊತೀರ ರೀ? ತಿಳ್ಕೊಂಡ್ರೆ ಯಾರು ಅಂದರೆ ಈ ಕಡೆ ದೇವ್ರ ಮಕ್ಕಳು ಈ ರೀತಿ ಇದ್ದಾರೆ. ಬೇರೆ ಅಮಾಯಕರು ಪ್ರಪಂಚದ ಜನರ ದೇವ್ರ ಬಗ್ಗೆ ತಿಳ್ಕೊಳ್ಳೋರು ಒಬ್ರು ಇಲ್ಲ ಪ್ರೀತಿ. ಒಬ್ಬನಾದರೂ ಇಲ್ಲ, ಹುಡುಕೋನು ಇಲ್ಲ ಪ್ರೀತಿ. ನಮ್ಮೆಲ್ಲ ಪಾಪ ಪರಿಹಾರಕ್ಕೋಸ್ಕರ ದೇವರು ಮಾಡುವಂಥ ಉನ್ನತವಾದಂಥ ಆಲೋಚನೆ, ಶ್ರೇಷ್ಠವಾದಂಥ ಆಲೋಚನೆ, ಮಹತ್ವವಾದಂಥ ಆಲೋಚನೆ ಮಾಡಿದ್ದಾನೆ ನಮ್ಮ ತಂದೆಯಾದ ದೇವರು. ಯೇಸು ಕ್ರಿಸ್ತನ ಮೂಲಕ ಮಾತ್ರ ಪಾಪ ಪರಿಹಾರ. 1 ಪೇತ್ರ ಕಡೆದಾಗಿ ಓದಿ ಮುಗಿಸ್ಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 18. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಚಿನ್ನ, ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ನಿಮಗೆ ನೀವೆಲ್ಲಿ ಬಲ್ಲಿದ್ದೀರಾ? ನೀವೆಲ್ಲಿ ತಿಳ್ಕೊಂಡಿದ್ದೀರಾ? ಆ ದೇವರು ಆವತ್ತಿನ ಇರೋಂಥ ಕಾಲದಲ್ಲಿರೋಂಥ ಭಕ್ತರಿಗೆ ಹೇಳ್ತಾ ಇರೋದು ಬಲ್ಲಿರಲ್ಲವೇ ಅಂದರೆ ನಿಮ್ಗೇನು ಗೊತ್ತಿಲ್ಲ, ಅಮಾಯಕರು ಪಾಪ. ಯಾರೇನು ಹೇಳ್ತಾರೋ ಪಾಪ ಹೋಗಿ ತಲೆ ಬಗ್ಗಿಸ್ತಾ ಇದ್ದಾರೆ. ಕುರಿ ಕಟ್ಕನ ಕೈ ಕೊಡ್ತಾ ಇದ್ದಾರೆ. ದೆವ್ವ ಇದೆ ಒಂದು ಸೈತಾನು. ನಿಮ್ಮ ಮಾಡಬಾರ್ದು ಏನೇನೋ ಮಾಡಿ ನಿಮಗೆ ನಮ್ಮ ತಂದೆಯಿಂದ ಬಂದಿರೋಂಥ ಸಂಪ್ರದಾಯ, ನಮ್ಮ ತಾಯಿಯಿಂದ ಬಂದಿರೋಂಥ ಸಭ್ಯ, ನಮ್ಮ ತಾತನಿಂದ. ನೀವು ದೇವ್ರನ್ನ ಹುಡುಕ್ಬೇಡಿ, ಯಾರೇನು ಹೇಳ್ತಾರೋ ಅದೇ ಕೇಳ್ತೀರಾ? ನೋಡಿ, ವ್ಯರ್ಥವಾದ ನಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ
ನಮಗೆ ರಕ್ಷಣೆ ಆಗಲ್ಲ ಪ್ರಿಯರೇ. ಅವರು ಏನು ತಿಳಿಯದೆ ಅಮಾಯಕರು, ಕೆಲವರು ಜ್ಞಾನ ಇಲ್ಲದೆ ವಿವೇಕ ಇಲ್ಲದೆ ಯಾರು ಏನು ತೋರಿಸ್ತಾರೋ ಆ ಮಾರ್ಗದಲ್ಲಿ ಹೋದ್ರು. ನೀವು ದೇವ್ರನ್ನ ತಿಳ್ಕೊಬೇಕು, ನೀವು ದೇವ್ರನ್ನ ಹುಡುಕ್ಬೇಕು. ನೀವು ಯೆಹೋವನು ತಂದೆ ಆದ ಪರಮಾತ್ಮನು ಸಿಕ್ಕುವಂಥ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿ ಇರುವಾಗಲೇ ಆತನಿಗೆ ಬಿನ್ನಹ ಮಾಡಿರಿ. ಆತ ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮನ್ನು ರಕ್ಷಿಸ್ತಾನೆ. ಎಲ್ಲ ಬಾಯಾರಿದ್ದ ಜನರೇ, ಸಕಲ ಜನರೇ ನನ್ನ ಬಳಿಗೆ ಬನ್ನಿರಿ. ನೀರಿನ ಹತ್ರ ಬನ್ನಿ. ದಾಹದಲ್ಲಿದ್ದೀರಾ? ಆತ್ಮದ ದಾಹ ಇದು. ಆತ್ಮದಲ್ಲಿ ನಿಜವಾಗ್ಲೂ ಸಮಾಧಾನವಾಗಿದ್ದೀರಾ? ನಿಜವಾಗ್ಲೂ ನೆಮ್ಮದಿಯಾಗಿದ್ದೀರಾ? ನಿಜವಾಗ್ಲೂ ಖುಷಿಯಾಗಿದ್ದೀರಾ? ನೀವು ಕ್ಷಣಿಕವಾದ ಸಂತೋಷ, ಕ್ಷಣಿಕವಾದಂಥ ಸೀರಿಯಲ್ಗಳಲ್ಲಿ, ಕ್ಷಣಿಕವಾದಂಥ ಫಿಲಮ್ಗಳಲ್ಲಿ, ಕ್ಷಣಿಕವಾದಂಥ ವ್ಯಭಿಚಾರದಲ್ಲಿ, ಕ್ಷಣಿಕವಾದಂಥ ಸಿನಿಮಾಗಳಲ್ಲಿ, ಕ್ಷಣಿಕವಾದಂಥ ಕಾಮಿಡಿಗಳಲ್ಲಿ ಕಾಲ ಕಳೀತಾ ಇದ್ದೀರಾ? ನಿಮ್ಮ ಜೀವನ ಕುತ್ಕೊಂಡು ಒಂದು ದಿವಸ ಯೋಚನೆ ಮಾಡಿ, ನನ್ನ ಸ್ಥಿತಿಲಿ ಇರುವಂಥ ನಾನು ಸಮಾಧಾನವಾಗಿದ್ದೀನ, ನಾನು ನೆಮ್ಮದಿಯಾಗಿದ್ದೀನಿ ಅಂತ ಒಂದು ಚೂರು ಯೋಚನೆ ಮಾಡಿ. ನಿಮ್ಮ ಹೃದಯಕ್ಕೆ ಕೆಲಸ ಕೊಡಿ, ಪವಿತ್ರವಾಗಿ ಆಲೋಚನೆ ಮಾಡಿ. ಕ್ಷಣಿಕವಾದ ಸಂತೋಷಕ್ಕೋಸ್ಕರ ಹೋಗಿ ಪಾಪದ ಮೇಲೆ ಪಾಪ, ದ್ರೋಹದ ಮೇಲೆ ದ್ರೋಹ ಮಾಡಿ ನರಕದ ಪಾಲಾಗಬೇಡಿ. ಎಷ್ಟು ಸಮಯ ಹೇಳ್ತಾನೆ ಗೊತ್ತಾ? ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಯೇಸು ಕ್ರಿಸ್ತನ ರಕ್ತದಿಂದ ಪಾಪ ವಿಮೋಚನೆ ಮಾತ್ರ. ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ. ಆತನು ಪವರ್ ಆತನ ಬಳಿಯಲ್ಲಿ ಪವಿತ್ರವಾದಂಥ ಪವರ್ ಇದೆ. ನಮ್ಮ ದುರ್ನಡತೆಗಳನ್ನು ಬದಲಾಯಿಸುವುದಕ್ಕೆ ಆತನ ಪವಿತ್ರವಾದಂಥ ವಾಕ್ಯವನ್ನು ನಮ್ಮ ಹೃದಯ ಎಂಬುವಂಥ ಅಲ್ಗೆಯಲ್ಲಿ ಬರೆದುಕೊಂಡ್ರೆ ಮಾತ್ರ ಈ ದುಷ್ಟ ಚಟಗಳಿಂದ, ದುರಭ್ಯಾಸಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಯೇಸು ಸ್ವಾಮಿಗೋಸ್ಕರ ಪ್ರಾಣ ಕೊಡೋದಕ್ಕೂ ಯಾಕೆ ಕ್ರೈಸ್ತರು ಸಿದ್ಧರಾಗಿದ್ದಾರೆ ಗೊತ್ತಾ? ನಮ್ಮ ಜೀವಿತದಲ್ಲಿ ನಡೆಯುವಂಥ ದುಷ್ಟ ಚಟಗಳನ್ನು, ನಮ್ಮ ದುರಭ್ಯಾಸಗಳನ್ನೆಲ್ಲ ದೇವರು ತೆಗೆದಾಕಿ ಆತನ ವಾಕ್ಯಗಳು ನಮ್ಮ ಜೀವನವನ್ನು ಬದಲಾಯಿಸಿದಾಗ ನಮ್ಗೆ ಅರ್ಥ ಆಯಿತು, ಈತನ ಬಿಟ್ಟರೆ ದೇವರು. ಆ ಮಾತುಗಳೈತಲ್ಲ, ಆ ಮಾತು ಪ್ರಪಂಚದಲ್ಲಿ ಯಾವ ಆಡೋದಕ್ಕೆ ಸಾಧ್ಯ ಇಲ್ಲ. ಶತ್ರುಗಳನ್ನ ಪ್ರೀತಿಸು, ದ್ರೋಹ ಮಾಡೋರನ್ನ ಕ್ಷಮಿಸು, ನಿನ್ನ ಯಾರನ್ನೂ ದ್ವೇಷಿಸಬೇಡ. ಒಂದೇ ಟೋಟಲ್ ಬಡಿಸ್ಕೊಂಡು ಯಾರು ಹೇಳಿ? ಒಬ್ಬ ಅಪ್ಪ ಮಾತ್ರ ಮಕ್ಕಳಿಗೆ ಹೇಳೋಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಯಾವುದೇ ತಂದೆ ಆಗಿರಲಿ, ಇನ್ನು ಹೊಡೆದಾಡ್ಕೊಂಡು ಸಾಯಿರಿ, ಕಿತ್ತಾಡ್ಕೊಂಡು ಸಾಯಿರಿ, ಕೊಲೆ ಮಾಡ್ಕೊಳ್ಳಿ, ಚಾಕು ಹಿಡ್ಕೊಳ್ಳಿ ಅಂತ ಹೇಳ್ತಾರ. ನೀವು ಹೋಗ್ಬಿಟ್ಟು ಒಂದು ದೇವ್ರ ಹತ್ರ ಹೋಗ್ಬಿಟ್ಟು ಮಾಟ ಮಂತ್ರ ಮಾಡಿಸದಂತೆ ಅವ್ನು ಸತ್ತೋಗೋದಂತೆ. ದೇವ್ರಾದ್ರು ನಿಜವಾದ ಯೋಚನೆ ಮಾಡಿ, ದೇವ್ರನ ನೀವು ಹೋಗ್ತಾ ಇರೋದು ಯಾರ ಹತ್ರ ಹೋಗ್ತಾ ಇದ್ದೀರಿ? ಯಾರಿಗೋಸ್ಕರ ಮಾಟ ಮಂತ್ರ ಮಾಡ್ತಾ ಇದ್ದೀರಿ? ನಾವೆಲ್ಲ ಭೂಮಿ ಮೇಲೆ ಇರುವಂಥ ಸರ್ವಮಾನವರು ಮಕ್ಕಳು, ದೇವರಿಗೆ ಮಕ್ಕಳು, ಎಲ್ಲರಿಗೂ ಸರಿಸಮಾನವಾಗಿ ಗಾಳಿ ಮಳೆ ಸೂರ್ಯ ಬರ್ತಾ ಇದ್ದಾನೆ. ಒಬ್ರು ಪ್ರಾಣ ತೆಗಿತಾನೆ ಅಂದ್ರೆ ಆತನ ದೇವರಲ್ಲ. ಒಬ್ರ ಹತ್ರ ಲಂಚ ತೆಗೆದುಕೊಂಡು ಪ್ರಾಣ ತೆಗೆಯೋನು ದೇವರಲ್ಲ. ಎಲ್ಲರಿಗೂ ಸರಿ ಸಮಾನವಾಗಿ ನೋಡೋನೇ ನಿಜವಾದ ತಂದೆಯಾದ ಪರಮಾತ್ಮನು. ಆತನೊಬ್ಬನೇ ದೇವರನ್ನೆನಿಸಿಕೊಳ್ಳುವುದಕ್ಕೆ ಯೋಗ್ಯ. ಈ ಮಾತುಗಳನ್ನು ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವಿತಗಳನ್ನು ಬದಲಾಯಿಸಿಕೊಂಡು ನಮ್ಮ ಆತ್ಮರಕ್ಷಕನಾದ ಯೇಸು ಕ್ರಿಸ್ತನನ್ನು ನಂಬುವುದಾದರೆ ಆತನು ನಮ್ಮನ್ನು ನಿತ್ಯ ಜೀವ ಅಂದರೆ ಸ್ವರ್ಗದ ಕಡೆ ನಡೆಸೋದಕ್ಕೆ ಶಕ್ತನ. ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಈ ಪ್ರಪಂಚವನ್ನು ಕುರಿತು ನಮ್ಗೆ ಗೊತ್ತಿಲ್ಲ. ಇಲ್ಲಿಂದ ಹೋದ್ಮೇಲೆ, ಇಲ್ಲಿಂದ ಹೊರಗಡೆ ಬಂದಾದ್ಮೇಲೆ ಈ ಪ್ರಪಂಚ ನೋಡ್ದು, ಈ ಲೋಕ ಬಿಟ್ಟಾಗ ಇನ್ನೊಂದು ಪ್ರಪಂಚ ಕಾಣಿಸುತ್ತೆ. ಅವಾಗ ಏನಾದರೂ ಇತ್ತು ಅಂದ್ಕೊಳ್ಳಿ, ಸ್ವರ್ಗ ನರಕ, ಏನು ಮಾಡ್ತೀರಾ? ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನು ಮಾಡೋಕ್ಕಾಗುತ್ತೆ? ಅವಾಗ ಪಶ್ಚಾತ್ತಾಪ ಪಟ್ಟ ಪ್ರಯೋಜನ ಇಲ್ಲ. ಒಂದೊಂದ್ಸಾರಿ ಕನಸಲ್ಲಿ ನೋಡಿದ್ದೀರಾ? ದೇಹ ಇಲ್ಲೇ ಇರುತ್ತೆ, ಆತ್ಮ ಹೋಗಿರ್ತದೆ ಇನ್ನೊಂದು ಕಡೆ. ಆತ್ಮ ಹೋಗಿರ್ತದೆ, ದೇಹ ಅಲ್ಲ. ದೇಹ ಇಲ್ಲೇ ಇರುತ್ತೆ. ಮಕ್ಳ ಜೊತೆನೇ ಮಲಗಿರ್ತೀಯ, ಹೆಂಡತಿ ಜೊತೆನೇ ಮಲಗಿರ್ತೀಯ, ತಾಯಿ ಜೊತೆನೇ ಮಲಗಿರ್ತೀಯಪ್ಪ. ನಿನ್ನ ಆತ್ಮ ಹೋಗಿರ್ತದೆ ಯಾವಾಗವಾಗ. ಟೂರಿಸ್ಟ್ಗೆ ಯಾರು ಹೋಗಿರ್ತಂತ ಆತ್ಮ ಅಂದರೆ ಆತ್ಮ ಐತೆ ಅಂತ ನಂಬ್ತೀರಾ? ಸತ್ತಾದ್ಮೇಲೆ ಆತ್ಮವನ್ನು ದೇವರು ಹತ್ತೋಟಿಗೆ ಹೋಗುತ್ತೆ. ನಾವು ನರಕಕ್ಕೆ ಕಳಿಸ್ಬೇಕು, ಸ್ವರ್ಗಕ್ಕೆ ಕಳಿಸ್ಬೇಕು, ದೇವ್ರ ಕೈಲೈತೆ. ಬದುಕಿರುವಾಗಲೇ ಯೇಸು ಕ್ರಿಸ್ತನನ್ನು ನಂಬಿದ್ರೆ ಮೋಕ್ಷಕ್ಕೆ ಮಾರ್ಗ. ನೀವು ಹೇಳುವಂಥ ವೈಕುಂಠಕ್ಕೆ ಮಾರ್ಗ, ನಾವು ಹೇಳುವಂಥ ಪರಲೋಕಕ್ಕೆ ಮಾರ್ಗ ಒಂದೇ, ಯೇಸು ಕ್ರಿಸ್ತನ ಹೊರತು ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ. ಬೇರೆ ಇದೆಲ್ಲ ನೀವು ನಂಬಬೇಕು. ನಂಬಿ ಏನೋ ನಷ್ಟ ಆಗೋದಂತೂ ಏನು ನಷ್ಟ ಏನಾದರೂ ಆಗುತ್ತೆ. ಒಂದು ನಂಬಿಕೆ ಮಾಡಿದ್ರೆ ನಷ್ಟ ಆಗೋದಂತ ಏನಿಲ್ಲ. ವಿಶ್ವಾಸ ಹೆಚ್ಚಾಗುತ್ತೆ. ನಂಬಿಕೆ ಮಾಡಿದ್ರೆ ವಿಶ್ವಾಸ ಹೆಚ್ಚಾಗುತ್ತೆ. ಆ ವಿಶ್ವಾಸವೇ ನಿಮ್ಮನ್ನು ಕಾಪಾಡುತ್ತೆ. ಈ ಮಾತುಗಳನ್ನು ಹೇಳುವಾಗ ದೇವರು ಸಹಾಯ ಮಾಡಿದರೆ ಕಡೆದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸಿಕೊಳ್ಳಿ. ತಂದೆ ದೇವರೇ, ನಿಮ್ಮ ಮಾತುಗಳನ್ನು ತಂದು ಪ್ರೀತಿಯ ಮಾತುಗಳನ್ನು, ನಿಮ್ಮ ಶಕ್ತಿಯ ಮಾತುಗಳನ್ನು ತಂದು ನಿಮ್ಮ ಮಕ್ಕಳಿಗೆ, ನಮ್ಮ ಸಹೋದರ ಸಹೋದರರಿಗೆ ತಿಳಿಸಿದ್ದೇನೆ. ಕೇಳುವಂಥ ಅನೇಕರು ತಂದೆ ಯೋಚನೆ ಮಾಡುವಂಥ
ಜ್ಞಾನವನ್ನು ವಿವೇಕವನ್ನು ತಾಳ್ಮೆ ಸಹನೆಯನ್ನು ಕೊಟ್ಟು ಅನೇಕರು ನಿಮ್ಮ ಕಡೆ ತಿರುಗಿಕೊಳ್ಳುವ ಹಾಗೆ ನೀವು ತಾನೇ ಅವರ ಮನಸ್ಸನ್ನು ತಿರುಗಿಸಬೇಕೆಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತೇಸುವಿನ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡಲು తన సైన్యమే గురుములను రప్పించి వడగండ్లు కురిపించి పిడుగులతో పెకలించు తన సైన్యమే